ಎಸ್ಎಸ್ಎಫ್ ಮುನ್ನಡೆಸುವಂತಹ ಸಾಹಿತ್ಯೋತ್ಸವ ಕೇವಲ ರಾಜ್ಯ ಮಟ್ಟಕ್ಕೆ ಸೀಮಿತವಾದಂತಹ ಒಂದು ಸಾಹಿತ್ಯೋತ್ಸವ ಅಲ್ಲ, ರಾಷ್ಟ್ರ ಮಟ್ಟದವರೆಗೆ ನಡೆಯುತ್ತಿರುವಂತಹ ದೇಶದ ಅತಿದೊಡ್ಡ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದು ಅಂತ ಕೇಳಿದರೆ ಅದು ಎಸ್ಎಸ್ಎಫ್ ಮುನ್ನಡೆಸುವಂತಹ ಸಾಹಿತ್ಯೋತ್ಸವ ಮಾತ್ರವಾಗಿದೆ. ಅಲ್ಹಮ್ದುಲಿಲ್ಲಾ 2 ವರ್ಷಕ್ಕೊಮ್ಮೆ ನಡೆಯುತ್ತಿದ್ದಂತಹ ಸಾಹಿತ್ಯೋತ್ಸವವನ್ನು ಪ್ರತಿ ವರ್ಷ ಕೂಡ ನಡೆಸುವಂತಹ ಅನಿವಾರ್ಯ ಹಂತಕ್ಕೆ ನಾವು ತಲುಪಿದ್ದೇವೆ. ಯಾಕಂತ ಹೇಳಿದರೆ 2 ವರ್ಷಕ್ಕೊಮ್ಮೆ ನಡೆಸುವ ಸಾಹಿತ್ಯೋತ್ಸವದಲ್ಲಿ ನಮ್ಮ ಪ್ರತಿಭೆಗಳು ಮತ್ತಷ್ಟು ಅವರ ಸಂಖ್ಯೆ ಏರುತ್ತಿರುವ ಸಂದರ್ಭದಲ್ಲಿ ಮತ್ತಷ್ಟು ಅವಕಾಶಗಳು ನೀಡಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ಬಂದಿದೆ. ಆದ್ದರಿಂದ ನಾವು ಇದೀಗ ಪ್ರತಿ ವರ್ಷಕ್ಕೊಮ್ಮೆ ಒಂದು ಬಾರಿ ಸಾಹಿತ್ಯೋತ್ಸವ ನಡೆಯುತ್ತಾ ಬಂದಿದ್ದೇವೆ. ಅಲ್ಹಮ್ದುಲಿಲ್ಲಾ ಸಾಹಿತ್ಯೋತ್ಸವದ ಮೂಲಕ ಈ ಕರುನಾಡ ಮಣ್ಣಿಗೆ ಹಲವಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು, ಯುವಕರನ್ನು ಸಮಾಜಕ್ಕೆ ಸಮರ್ಪಿಸಲು ಎಸ್ಎಸ್ಎಫ್ಗೆ ಸಾಧ್ಯವಾಗಿದೆ. ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಹುಟ್ಟುವಾಗಲೇ ಅವರಲ್ಲಿ ಪ್ರತಿಭೆಗಳು ಇರುತ್ತದೆ. ಆದರೆ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ಅವಕಾಶವನ್ನು ನೀಡುವುದು ದೊಡ್ಡ ಒಂದು ಪ್ರಯತ್ನವಾಗಿದೆ. ಆ ಪ್ರಯತ್ನವಾಗಿದೆ ಎಸ್ಎಸ್ಎಫ್ ಸಾಹಿತ್ಯೋತ್ಸವದ ಮೂಲಕ ಇಲ್ಲಿ ನಡೆಸ್ತಾ ಬಂದಿರುವುದು. ನಮ್ಮ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಿದಂತಹ ಪ್ರತಿಭೆಗಳು ಹಲವಾರು ಭಾಷಣಗಾರರಿದ್ದಾರೆ, ಹಾಡುಗಾರರು, ಅದೇ ರೀತಿ ಬರಹಗಾರರು, ಇನ್ನಿತರ ವೈವಿಧ್ಯಮಯವಾದ 110ಕ್ಕಿಂತಲೂ ಅಧಿಕ ಸ್ಟೇಜ್ ಕಾರ್ಯಕ್ರಮಗಳು, ಸ್ಟೇಜೇತರ ಕಾರ್ಯಕ್ರಮಗಳು, ಹೀಗೆ ಹಲವಾರು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಸಕಾಲಿಕವಾಗಿ ಸೂಕ್ತವಾದ ವಿಷಯಗಳನ್ನು ನಾವು ಆಯ್ಕೆ ಮಾಡಿ ನಮ್ಮ ಸಾಹಿತ್ಯೋತ್ಸವದಲ್ಲಿ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡ್ತಾ ಇರ್ತೇವೆ. ಅಲ್ಹಮ್ದುಲಿಲ್ಲಾ ಈ ನಮ್ಮ ಸಾಹಿತ್ಯೋತ್ಸವದಲ್ಲಿ ಆಯ್ಕೆಗೊಂಡ ಪ್ರತಿಭೆಗಳು ಇವತ್ತು ಅಹ್ಲು ಸುನ್ನತ್ ವಲ್ ಜಮಾಅತಿನ ಆಶಯ ಮತ್ತು ಇಸ್ಲಾಮಿನ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸಬೇಕೆಂಬುದಾಗಿದೆ ನಮ್ಮ ಉದ್ದೇಶ. ಸಾಹಿತ್ಯೋತ್ಸವದ ಮೂಲಕ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಿದಂತಹ ಪ್ರೀತಿಯ ಪ್ರತಿಭೆಗಳಿಗೆ ಈ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವದ ಸಮಾರೋಪ ಸಮಾರಂಭದಲ್ಲಿ ರಾಜ್ಯ ಸಮಿತಿಯ ಒಂದು ಕಿವಿಮಾತು ಸಲಹೆ, ಪ್ರೀತಿಯ ಪ್ರತಿಭೆಗಳೇ, ನಿಮ್ಮಲ್ಲಿ ಅಡಕವಾಗಿರುವ ಪ್ರತಿಭೆಗಳನ್ನು ತೋರ್ಪಡಿಸಲು ಮಾತ್ರ ಸೀಮಿತವಾದಂತಹ ಒಂದು ಅವಕಾಶ ಮತ್ತು ವೇದಿಕೆಯಲ್ಲ ಸಾಹಿತ್ಯೋತ್ಸವ ಎಂಬುದು. ಅದು ನಿಮಗೆ ಅವಕಾಶವನ್ನು ನೀಡುತ್ತದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳುವುದು ಪ್ರತಿಯೊಂದು ಪ್ರತಿಭೆಗಳ ಕರ್ತವ್ಯವಾಗಿದೆ. ಇವತ್ತು ನಮ್ಮ ಪ್ರಸಕ್ತವಾಗಿ ನಾವು ಮುಸ್ಲಿಂ ಸಮುದಾಯ ಅನುಭವಿಸುತ್ತಿರುವ ಹಲವಾರು ಸಮಸ್ಯೆಗಳು, ಅನಗತ್ಯವಾದ ಚರ್ಚೆಗಳು, ಇಲ್ಲಿನ ವಕ್ಫ್ ವಿಷಯ ಇರಬಹುದು, ಅದೇ ರೀತಿ ಮುಸ್ಲಿಮರ ಪ್ರಾಥಮಿಕ ಸವಲತ್ತುಗಳ ಬಗ್ಗೆ ಚರ್ಚೆ ಮಾಡಿ ಅನಗತ್ಯವಾಗಿ ಎಳೆದು ತಂದು ಅದಕ್ಕೆ ಧರ್ಮದ ಬಣ್ಣವನ್ನು ಹಚ್ಚಿ ಅದನ್ನು ರಾಜಕೀಯ ವೋಟ್ ಬ್ಯಾಂಕ್ ಆಗಿ ಉಪಯೋಗ ಮಾಡುವಂತಹ ಈ ಸಂದರ್ಭದಲ್ಲಿ ನಿಜವಾದ ಇಸ್ಲಾಮಿನ ವಿಚಾರಧಾರೆಗಳು, ಅಹ್ಲು ಸುನ್ನತ್ ವಲ್ ಜಮಾಅತಿನ ಆಶಯ ಮತ್ತು ಆದರ್ಶಗಳನ್ನು ಜನರಿಗೆ ತಲುಪಿಸುವಂತಹ ಬಲಿಷ್ಠವಾದ ಒಂದು ಮಾಧ್ಯಮ ತಂಡ ಸಾಹಿತ್ಯೋತ್ಸವದ ಮೂಲಕ ನಮಗೆ ಸೃಷ್ಟಿ ಮಾಡಬೇಕಾಗಿದೆ. ಆದ್ದರಿಂದ ನಮ್ಮ ಸಾಹಿತ್ಯೋತ್ಸವ ಯೂನಿಟ್ ಮಟ್ಟದಿಂದ ಪ್ರಾರಂಭಗೊಂಡು ಈ ರಾಜ್ಯ ಮಟ್ಟದವರೆಗೆ ನಡೆಯುವಾಗ ಅಲ್ಹಮ್ದುಲಿಲ್ಲಾ ಪ್ರತಿಯೊಂದು ಯೂನಿಟ್ ಮಟ್ಟದಲ್ಲೂ ನಮ್ಮ ಮೊಹಲ್ಲಾ ನಾಯಕರು, ಅದೇ ರೀತಿ ಸುನ್ನಿ ಸಂಘ ಕುಟುಂಬದ ಉಮರಾ ನಾಯಕರು, ಉಲಮಾ ನಾಯಕರು ಸಂಪೂರ್ಣವಾಗಿ ನಮ್ಮ ಸಾಹಿತ್ಯೋತ್ಸವಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಈ ಸಾಹಿತ್ಯೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಾವು ಪ್ರಾರ್ಥನೆ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಅನಿವಾರ್ಯತೆಯಾಗಿದೆ. ಸಾಹಿತ್ಯೋತ್ಸವದಿಂದ ಸಿಗುವ ಲಾಭವೇನು ಅಂತ ಕೇಳಬಹುದು. ಹೌದು, ನಮಗೆ ದೊಡ್ಡ ಒಂದು ಫಲಿತಾಂಶ ಸಿಕ್ಕಿದ ಸಾಹಿತ್ಯೋತ್ಸವದ ಮೂಲಕ. ಇನ್ನೂ ಕೂಡ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಇಸ್ಲಾಮಿನ ವಿಚಾರಧಾರೆಗಳನ್ನು, ಇಸ್ಲಾಮಿನ ತತ್ವಾದರ್ಶಗಳನ್ನು ಯಾರಿಗೂ ಕೂಡ ಭಯಪಡದೆ ಪ್ರತಿಯೊಂದು ಹಳ್ಳಿ ಪ್ರದೇಶಗಳಲ್ಲೂ, ಪ್ರತಿಯೊಂದು ಪಟ್ಟಣಗಳಲ್ಲೂ, ಕರ್ನಾಟಕದ ಪ್ರತಿಯೊಂದು ಮೂಲೆಗಳಿಗೂ ಕೂಡ ತಲುಪಿಸುವಂತಹ ಅತಿ ಶಕ್ತವಾದ ವಿದ್ಯಾರ್ಥಿ ಪಡೆಯನ್ನ, ಯುವಕರ ಪಡೆಯನ್ನ ಎಸ್ಎಸ್ಎಫ್ ಸೃಷ್ಟಿಸಲು ಪಣ ತೊಟ್ಟಿದೆ. ಕಳೆದ 50 ವರ್ಷಗಳಲ್ಲಿ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಹಲವಾರು ಶಿಸ್ತುಬದ್ಧವಾದ ಯುವಕರನ್ನು ಸಮಾಜಕ್ಕೆ ಸಮರ್ಪಿಸಿದ ಎಸ್ಎಸ್ಎಫ್ ಈ ಕರ್ನಾಟಕ ಎಸ್ಎಸ್ಎಫ್ನ ಮುಂದಿನ ಸದಸ್ಯತ್ವ ಸಂಭ್ರಮ ಡಿಸೆಂಬರ್ 1ರಿಂದ ಪ್ರಾರಂಭವಾಗುವಾಗ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲೂ, ರಾಷ್ಟ್ರ ಮಟ್ಟದಲ್ಲೂ, ಅದೇ ರೀತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಬರಹಗಳ ಮೂಲಕ, ಭಾಷಣಗಳ ಮೂಲಕ, ಲೇಖನಗಳ ಮೂಲಕ ಮಿಂಚಿದಂತಹ ಪ್ರೀತಿಯ ಪ್ರತಿಭೆಗಳೇ, ನಮ್ಮಲ್ಲಿ ಅಡಕವಾಗಿರುವಂತಹ ಪ್ರತಿಭೆಗಳನ್ನು ಇಸ್ಲಾಂ ಧರ್ಮಕ್ಕಾಗಿ, ನಮ್ಮ
ನಿಜವಾದ ಪರಂಪರೆಗಾಗಿ ಇಸ್ಲಾಮಿನ ಆಶಯಕ್ಕಾಗಿ ನಾವು ಸದುಪಯೋಗ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಸದಸ್ಯತ್ವ ಸಂಭ್ರಮ ಬರುವಾಗ ಇನ್ಶಾ ಅಲ್ಲಾಹ್ ಡಿಸೆಂಬರ್ 1ರಿಂದ ನಮ್ಮ ಸದಸ್ಯತ್ವ ಪ್ರಾರಂಭವಾಗುವಾಗ ಅದರ ಪ್ರಚಾರಾರ್ಥವಾಗಿ ಪ್ರತಿಯೊಂದು ಯೂನಿಟ್ಗಳಲ್ಲೂ ಕೂಡ ನಾವು ಯೂನಿಟ್ ಕಾನ್ಫರೆನ್ಸ್ ಅನ್ನು ಘೋಷಣೆ ಮಾಡಿದ್ದೇವೆ. ಆ ಯೂನಿಟ್ ಕಾನ್ಫರೆನ್ಸ್ ಮೂಲಕ ಇನ್ನಿತರ ಹಲವಾರು ಸಭೆ ಸಮಾರಂಭಗಳ ಮೂಲಕ ಸಾರ್ವಜನಿಕರಿಗೆ ಅಹ್ಲು ಸುನ್ನತಿ ವಲ್ ಜಮಾಅತಿನ ಆಶಯವನ್ನು ತಲುಪಿಸಬೇಕಾದ ಅತಿ ಅನಿವಾರ್ಯತೆ ಇರುವ ಸಂದರ್ಭದಲ್ಲಿ ಪ್ರೀತಿಯ ಪ್ರತಿಭೆಗಳೇ, ಈ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಕನಸುಗಳನ್ನು ನನಸು ಮಾಡಬೇಕಾದರೆ ಈ ಪ್ರತಿಭೋತ್ಸವ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸಿದ ಪ್ರತಿಭೆಗಳನ್ನು ಅವರಿಗೆ ಬೇಕಾದ ಎಲ್ಲಾ ರೀತಿಯ ಅವಕಾಶಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ಅಲ್ಹಮ್ದುಲಿಲ್ಲಾಹ್, ಈ ವರ್ಷದ ಕಾರ್ಯಾಚರಣಾ ಅವಧಿಯಲ್ಲಿ ಈ ಕರ್ನಾಟಕದ ಪ್ರತಿಯೊಂದು ಉದ್ದಗಲಕ್ಕೂ ಕೂಡ ಒಂದು ಸಂಚಲನವನ್ನು ಮೂಡಿಸುವಂತಹ ಗೋಲ್ಡನ್ 50 ನಾವು ಬೆಂಗಳೂರಿನಲ್ಲಿ ನಡೆಸಿದಾಗ ದೊಡ್ಡ ಒಂದು ಫಲಿತಾಂಶ ನಮಗೆ ಸಿಕ್ಕಿತು. ಅದರ ನಂತರ ನಾವು ಕ್ಯಾಂಪಸ್ ಕಾನ್ಫರೆನ್ಸ್ ಮೂಲಕ ಈ ರಾಜ್ಯದ ವಿದ್ಯಾರ್ಥಿಗಳಲ್ಲಿ ನೈತಿಕವಾದ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನ ಮಾಡಿದೆವು. ಅಲ್ಹಮ್ದುಲಿಲ್ಲಾಹ್, ಬಹಳ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು ನಮ್ಮ ಕ್ಯಾಂಪಸ್ ಕಾನ್ಫರೆನ್ಸ್. ಇದರೊಟ್ಟಿಗೆ ಈ ಸಾಹಿತ್ಯೋತ್ಸವ ಕೂಡ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ ಪ್ರಮುಖವಾದ ಕಾರ್ಯಕ್ರಮದ ಮೂಲಕ ಅದರ ಫಲಿತಾಂಶವನ್ನು ರಾಜ್ಯ ಸಮಿತಿ ಬಹಳ ನಿರೀಕ್ಷೆಯಿಂದ ನಾವು ಆ ಫಲಿತಾಂಶವನ್ನು ಕಾಯುತ್ತಿದ್ದೇವೆ. ಆ ಫಲಿತಾಂಶ ಬೇರೆ ಏನವಲ್ಲ, ನಮ್ಮ ಸದಸ್ಯತ್ವ ಸಂಭ್ರಮದ ಮೂಲಕ ಈ ರಾಜ್ಯದಲ್ಲಿ 1 ಲಕ್ಷಕ್ಕಿಂತಲೂ ಅಧಿಕ ಸದಸ್ಯರನ್ನು ಈ ಸಂಘಟನೆಗೆ ಸೇರ್ಪಡೆ ಮಾಡಬೇಕು ಎಂಬ ಉದ್ದೇಶದೊಂದಿಗೆ ನಾವು ಬಹಳ ಮಹತ್ವಪೂರ್ಣವಾದ ಸಭೆಗಳಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಮಾಡಿ ಅಂತಹ ಒಂದು ಕನಸನ್ನು ಕಂಡಿದ್ದೇವೆ. ಆದ್ದರಿಂದ ನಮ್ಮ ಈ ಸಾಹಿತ್ಯೋತ್ಸವದ ಮೂಲಕ ಸದುಪಯೋಗ ಮಾಡಿದಂತಹ ಪ್ರತಿಭೆಗಳು, ಅದೇ ರೀತಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಇಲ್ಲಿನ ಮುಸ್ಲಿಂ ಜಮಾಅತಿನ ನಾಯಕರು, ಸುನ್ನಿ ಯುವಜನ ಸಂಘದ ನಾಯಕರು, ಸುನ್ನಿ ಜಮಿಯತುಲ್ ಮುಅಲ್ಲಿಮೀನ್, ಅದೇ ರೀತಿ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್, ಹೀಗೆ ನಮ್ಮ ಸಂಘ ಕುಟುಂಬದ ಎಲ್ಲ ನಾಯಕರು ಕೂಡ ನಮ್ಮ ಸದಸ್ಯತ್ವ ಸಂಭ್ರಮಕ್ಕೆ ಎಲ್ಲಾ ವಿಧದಲ್ಲೂ ಕೂಡ ಸಂಪೂರ್ಣವಾಗಿ ಸಹಕಾರ ಮಾಡಿ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಂತಹ ಹೊಸ ಚರಿತ್ರೆಗೆ ನಾವು ನಾಂದಿಯಾಡಬೇಕಾಗಿದೆ. ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ ಹೊಸ ಒಂದು ಸಂಚಲನವನ್ನು ಸೃಷ್ಟಿಸಬೇಕಾಗಿದೆ. ಅಲ್ಲಾಹು ಅದಕ್ಕೆ ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಇನ್ಶಾ ಅಲ್ಲಾಹ್ ನನ್ನ ಕರ್ತವ್ಯ ಸ್ವಾಗತ ಭಾಷಣವಾಗಿದೆ. ಈ ಸಾಹಿತ್ಯೋತ್ಸವ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವ ಕೊಂಡಂಗೇರಿಯಲ್ಲಿ ನಾವು ನಡೆಸಬೇಕು ಎಂಬ ತೀರ್ಮಾನವನ್ನು ಮಾಡಿದಾಗ ಅಲ್ಹಮ್ದುಲಿಲ್ಲಾಹ್ ಮೊದಲ ಸಭೆಯಲ್ಲಿ ನಮಗೆ ನಮ್ಮ ನಿರೀಕ್ಷೆಗಿಂತಲೂ ಮಿಗಿಲಾದ ಹಲವಾರು ಧನಾತ್ಮಕವಾದ ಅಭಿಪ್ರಾಯಗಳು ಬಂದವು. ಅಲ್ಹಮ್ದುಲಿಲ್ಲಾಹ್, ಈ ಕೊಂಡಂಗೇರಿಯ ಸ್ಥಳೀಯವಾದ ಸ್ವಾಗತ ಸಮಿತಿ ರಚನೆ ಮಾಡುವಾಗ ಇಲ್ಲಿನ ಸ್ವಾಗತ ಸಮಿತಿಯ ಚೇರ್ಮನ್ ಬಹುಮಾನ್ಯರಾದ ಇಸ್ಮಾಯಿಲ್ ಸಕಾಫಿ ಕೊಂಡಂಗೇರಿ ಸೇರಿದಂತೆ ಕನ್ವೀನರ್ ಸೇರಿದಂತೆ ಇಲ್ಲಿನ ಸ್ವಾಗತ ಸಮಿತಿಯ ಸರ್ವ ಸದಸ್ಯರು, ಪ್ರತ್ಯೇಕವಾಗಿ ನಮ್ಮ ಕೊಂಡಂಗೇರಿ ಸುನ್ನಿ ಮುಸ್ಲಿಂ ಜಮಾಅತಿನ ಎಲ್ಲ ಇಲ್ಲಿನ ಸದಸ್ಯರು ಸಂಪೂರ್ಣವಾಗಿ ಸಹಕಾರ ಮಾಡಿದ ಕಾರಣ ಅಲ್ಹಮ್ದುಲಿಲ್ಲಾಹ್ ನಿರೀಕ್ಷೆಗಿಂತಲೂ ಮಿಗಿಲಾಗಿ ನಮ್ಮ ಸಾಹಿತ್ಯೋತ್ಸವ ಇಲ್ಲಿ ಸಮಾಪ್ತಿಗೊಳ್ಳುತ್ತಾ ಇದೆ. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ಹಾಗೂ ಅಧ್ಯಕ್ಷೀಯ ಭಾಷಣ ಮಾಡುವ ಬಹುಮಾನ್ಯರಾದ ರಾಜ್ಯಾಧ್ಯಕ್ಷರಾದಂತಹ ಸುಫಿಯಾನ್ ಸಕಾಫಿ ಉಸ್ತಾದರಿಗೆ ಈ ಕಾರ್ಯಕ್ರಮಕ್ಕಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಪ್ರಾರ್ಥನೆಯ ಮೂಲಕ ಚಾಲನೆ ನೀಡಿದ ನಮ್ಮೆಲ್ಲರ ಆಧ್ಯಾತ್ಮಿಕ ನೇತಾರರಾದಂತಹ ಬಹುಮಾನ್ಯರಾದ ಸೈಯದ್ ಶಿಹಾಬುದ್ದೀನ್ ತಂಗಲ್ ಕರ್ಕಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ಗುರುತಿಸಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ಹಲವಾರು ಸ್ಥಳೀಯ ಗಣ್ಯ ವ್ಯಕ್ತಿಗಳಿದ್ದಾರೆ, ಸಂಘಟನಾ ನಾಯಕರಿದ್ದಾರೆ, ಕೆಸಿಎಫ್ ನಾಯಕರಿದ್ದಾರೆ. ಎಲ್ಲರನ್ನೂ ಕೂಡ ನಾವು ಪ್ರತ್ಯೇಕವಾಗಿ ಗುರುತಿಸುತ್ತಾ ಈ ಕಾರ್ಯಕ್ರಮದಲ್ಲಿರುವ ಸೈಯದ್ ಮಶ್ಹೂರ್ ತಂಗಲ್ ಬಶೀರ್ ಸೈದಿ ಎಸ್ವೈಎಸ್ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಅವರನ್ನು ಕೂಡ ನಾವು ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮೊಹಮ್ಮದ್ ಆಜಿ ಕುಂಜಿಲ ಕೆಎಂಜೆ ಕೊಡಗು ಜನರಲ್ ಸೆಕ್ರೆಟರಿ, ಅದೇ ರೀತಿ ಮುಡೊಟ್ಟಿ ಹಾಜಿ ಕೊಲಕ್ಕೇರಿ, ಅಬ್ದುಲ್ ರಹಮಾನ್ ಹಾಜಿ ಬೆಂಗಳೂರು ಕೆಎಂಜೆ ಟ್ರೆಸರರ್, ಪಿಎ ಯೂಸುಫ್ ಹಾಜಿ ಕೊಂಡಂಗೇರಿ, ಅದೇ ರೀತಿ ಇಬ್ರಾಹಿಂ ಸಕಾಫಿ ಪಯೋಟ ಎಸ್ವೈಎಸ್ ಬೆಂಗಳೂರು ಸೆಕ್ರೆಟರಿ. ಈ ನಾಯಕರ ಹೆಸರು ನಾನು ಓದಿ ಹೇಳ್ತಾ ಇದ್ದೇನೆ, ಹಲವಾರು ನಾಯಕರಿದ್ದಾರೆ, ಎಲ್ಲರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮೊಯ್ದೀನ್ ಬಾಲ್ಗೋಡು ವಕ್ಫ್ ಮೆಂಬರ್ ಕೊಡಗು, ಅದೇ ರೀತಿ ಕೆಎಂಜೆ ಮೆಂಬರ್ ಕೂಡ ಆಗಿದ್ದಾರೆ ಕೊಡಗು ಜಿಲ್ಲೆಯ. ಅದೇ ರೀತಿ ಕೆಕೆ
ಯೂಸುಫ್ ಹಾಜಿ ಪ್ರೆಸಿಡೆಂಟ್ ಕೊಂಡಂಗೇರಿ ಜಮಾತ್ ಸಮಿತಿ. ಅದೇ ರೀತಿ ಅಹಮದ್ ಮದನಿ ಜನರಲ್ ಸೆಕ್ರೆಟರಿ SOS ಕೊಡಗು ಜಿಲ್ಲೆ. ಅದೇ ರೀತಿ P ಶಾದುಲಿ ಸೆಕ್ರೆಟರಿ ಕೊಂಡಂಗೇರಿ ಜಮಾತ್ ಸಮಿತಿ. ಅದೇ ರೀತಿ P ಮೊಹಮ್ಮದ್ ಆಜಿ ಎಕ್ಸ್ ಪ್ರೆಸಿಡೆಂಟ್ ಕೊಂಡಂಗೇರಿ ಜಮಾತ್. ಹಮೀದ್ MB ಕೊಂಡಂಗೇರಿ. ಅದೇ ರೀತಿ ನಮ್ಮ ಸ್ಥಳೀಯ ಸ್ವಾಗತ ಸಮಿತಿಯ ಚೇರ್ಮನ್ ಇಸ್ಮಾಯಿಲ್ ಸಕಾಫಿ ಕೊಂಡಂಗೇರಿ, ಸ್ವಾದಿಕ್ ಸಕಾಫಿ ಮುದರ್ರಿಸ್ ಕೊಂಡಂಗೇರಿ ಜಮಾತ್. ಅದೇ ರೀತಿ ಹನೀಫ್ ಚಕ್ಕದಹಳ್ಳಿ ಕೊಡಗು ಡಿಸ್ಟ್ರಿಕ್ಟ್ ಮೈನಾರಿಟಿ ಪ್ರೆಸಿಡೆಂಟ್. ಅದೇ ರೀತಿ ಸೈಯದ್ ಸೈಫುದ್ದೀನ್ ತಂಗಲ್ MM ಮಾಡು. ಅದೇ ರೀತಿ PAK ಅಹಮದ್ ಮುಸ್ಲಿಯಾರ್ ಕೊಂಡಂಗೇರಿ ಜಮಾತ್. ಸೈಯದ್ ನುಹ್ಮಾನ್ ತಂಗಲ್ MM ಮಾಡು. ಇಬ್ರಾಹಿಂ ಸಕಾಫಿ ಬೆಂಗಳೂರು. ಖಾಲಿದ್ ಫೈಜಿ ವಿರಾಜಪೇಟೆ ಕರ್ನಾಟಕ ಮುಸ್ಲಿಂ ಜಮಾತಿನ ನಾಯಕರು. ಅದೇ ರೀತಿ ಜಾಸಿರ್ ಮುಂಡೊಟ್ಟು JDS ಮೈನಾರಿಟಿ ಪ್ರೆಸಿಡೆಂಟ್ ಕೊಡಗು ಡಿಸ್ಟ್ರಿಕ್ಟ್. ಅದೇ ರೀತಿ ಸೈಫುದ್ದೀನ್ JDS ಯೂತ್ ಪ್ರೆಸಿಡೆಂಟ್ ಕೊಡಗು ಜಿಲ್ಲೆ. ಅದೇ ರೀತಿ NC ರಹೀಂ ಉಡುಪಿ ನಮ್ಮ ಕರ್ನಾಟಕ ರಾಜ್ಯ ಮಾಜಿ ಕಾರ್ಯದರ್ಶಿಗಳು. ಅದೇ ರೀತಿ ಮುನೀರ್ ಅಹಮದ್ ಕಾಮಿಲ್ ಸಕಾಫ್ ಇದ್ದಾರೆ, ಅವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. SSF ನ ಮಾಜಿ ಕಾರ್ಯದರ್ಶಿಗಳಾದಂತಹ ಇಸ್ಮಾಯಿಲ್ ಮಾಸ್ಟರ್ ಮರಿಕ್ಕಲ. ಅದೇ ರೀತಿ ಇಬ್ರಾಹಿಂ ಆಜಿ ವಿರಾಜಪೇಟೆ, ಹಂಜಾ ನೆಲ್ಲುವುದಿಕೇರಿ, ಕಲಂದರ್ ಕಬಕ KCF ನ ಕಾರ್ಯಕರ್ತರು. ಅದೇ ರೀತಿ ನಮ್ಮೊಂದಿಗೆ ಜಡ್ಜಸ್ ತೀರ್ಪುಗಾರರಾಗಿ ನಿರಂತರವಾಗಿ ಸಹಕರಿಸಿದ ತೀರ್ಪುಗಾರರು, ಇಲ್ಲಿನ ಸ್ಥಳೀಯ ಪಂಚಾಯತ್ ಸದಸ್ಯರು, ಪ್ರತ್ಯೇಕವಾಗಿ ಇಲ್ಲಿನ ಸ್ವಾಗತ ಸಮಿತಿಯ ಪ್ರತಿಯೊಂದು ಸದಸ್ಯರನ್ನು ಕೂಡ ಪ್ರತ್ಯೇಕವಾಗಿ ನೆನಪಿಸಿ ನಾವು ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ HA ಅಬ್ದುಲ್ಲಾ ಹಾಜಿ ಕೊಂಡಂಗೇರಿ, ಅಜೀಜ್ ಸಕಾಫಿ ಕೊಡ್ಲಿಪೇಟೆ ನಮ್ಮ SSF ನ ಮಾಜಿ ಸದಸ್ಯರಾಗಿದ್ದಾರೆ. ಅದೇ ರೀತಿ ನಸಾರ್ SOS ಸ್ಟೇಟ್ ಸಾಂತ್ವನ ನಾಯಕರು, ಸಲಾಂ ಗೋಣಿಕೊಪ್ಪ SOS ಡಿಸ್ಟ್ರಿಕ್ಟ್ ಸೆಕ್ರೆಟರಿ, ಹಮೀದ್ ಬೀಜಕೊಚ್ಚಿ ಸುಳ್ಯ KMJ ಸುಳ್ಯ ತಾಲೂಕ್ ಪ್ರೆಸಿಡೆಂಟ್, ಅಬ್ದುಲ್ ರಹಮಾನ್ ಮುಗರ್ಪಣೆ SSF ಮಾಜಿ ಎಕ್ಸಿಕ್ಯೂಟಿವ್ ಸದಸ್ಯರು. ಅದೇ ರೀತಿ ಆರಿಫ್ ರಜಾ ತುಮಕೂರು KMJ ಪ್ರೆಸಿಡೆಂಟ್. ಅದೇ ರೀತಿ ಶಾದುಲಿ ಮುಸ್ಲಿಯಾರ್ KMJ ಕೊಂಡಂಗೇರಿ, ಹಮೀದ್ ಕಣಕಮಜಲ್ ಸುಳ್ಯ, ಮಹಮೂದ್ ಆಜಿ ಸುಳ್ಯ. ಅದೇ ರೀತಿ ಹಫೀಲ್. ಅದೇ ರೀತಿ ನಮ್ಮ SSF ನ ರಾಜ್ಯ ಸಮಿತಿಯ ಪ್ರತಿಯೊಂದು ನಾಯಕರು, ನಮ್ಮ ರಾಜ್ಯ ಸಮಿತಿಯ ಸ್ವಾಗತ ಸಮಿತಿಯ ಚೇರ್ಮನ್ ಆಗಿರುವಂತಹ ಮುಜೀಬ್ ಕೊಂಡಂಗೇರಿ, ಅದೇ ರೀತಿ ಕನ್ವೀನರ್ ಶಿಹಾಬ್ ಮಡಿವಾಳ ಅವರ ನೇತೃತ್ವದಲ್ಲಿ ಬಲಿಷ್ಠವಾದಂತಹ ಒಂದು ಸ್ವಾಗತ ಸಮಿತಿಯ ಮೂಲಕ ಅಲ್ಹಮ್ದುಲಿಲ್ಲಾ ನಿನ್ನೆ ಪ್ರಾರಂಭಗೊಂಡ ಸಾಹಿತ್ಯೋತ್ಸವದಲ್ಲಿ ಯಾವುದೇ ತೊಡಕುಗಳು ಬರದ ರೀತಿಯಲ್ಲಿ ಸಮರ್ಪಕವಾದ ಬಲಿಷ್ಠವಾದ ಒಂದು ತಂಡದ ಒಗ್ಗಟ್ಟಿನ ಕಾರ್ಯಾಚರಣೆಯ ಮೂಲಕ ಅಲ್ಹಮ್ದುಲಿಲ್ಲಾ ತೃಪ್ತಿಕರವಾದಂತಹ ಕಾರ್ಯಕ್ರಮ ನಡೆಸಲು ನಮಗೆ ಸಾಧ್ಯವಾಗಿದೆ. ಸ್ವಾಗತ ಸಮಿತಿಯ ಚೇರ್ಮನ್, ಕನ್ವೀನರ್ ಸೇರಿದಂತೆ ಎಲ್ಲ ಎಕ್ಸಿಕ್ಯೂಟಿವ್ ನಾಯಕರು, ಪ್ರತ್ಯೇಕವಾಗಿ ನಮ್ಮ ಈ SSF ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಫ್ವಾನ್ ಚಿಕ್ಕಮಂಗಳೂರು ನಮ್ಮ ಈ ವೇದಿಕೆಯಲ್ಲಿ ಓಡಾಡುವುದು ನಮಗೆ ಕಾಣುತ್ತಿಲ್ಲ. ಈ ಕಾರ್ಯಕ್ರಮದ ಆಫೀಸ್ ರೂಮ್ ಅನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿ ಈ ಕಾರ್ಯಕ್ರಮದ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರದ ಮೂಲಕ ಎಲ್ಲ ಡಾಕ್ಯುಮೆಂಟ್ಸ್ ಪೇಪರ್ ವರ್ಕ್ ಗಳನ್ನು ಮಾಡಿ ಸಂಘಟನೆಯ ಬೆನ್ನೆಲುಬಾಗಿ ನಮ್ಮೊಂದಿಗೆ ಕಾರ್ಯಾಚರಿಸುತ್ತಿರುವ SSF ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಫ್ವಾನ್ ಚಿಕ್ಕಮಂಗಳೂರು ಅವರನ್ನು ಕೂಡ ನಾವು ಪ್ರತ್ಯೇಕವಾಗಿ ಇಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮ ರಾಜ್ಯ SSF ನ ಕೋಶಾಧಿಕಾರಿಯಾಗಿರುವಂತಹ ಮುಸ್ತಫಾ ನঈಮ್ ಉಸ್ತಾದ್ ಹಲವಾರು ಒತ್ತಡಗಳ ಮಧ್ಯೆಯೂ ಕೂಡ ನಮ್ಮ ಸಂಘಟನೆಗೆ ನಿರಂತರವಾಗಿ ಓಡಾಡುವಂತಹ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ಸ್ವಾಗತಿಸುತ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ KCF ನ ಇನ್ನೋರ್ವ ನಾಯಕರಾಗಿರುವ ಇಬ್ರಾಹಿಂ ಫೈಜಿ ದುಬೈ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕಾಗಿ ಪ್ರತ್ಯೇಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಪ್ರತ್ಯೇಕವಾಗಿ ನಮ್ಮ ಈ ಸಾಹಿತ್ಯೋತ್ಸವ ನಡೆಯುವಾಗ ಅಲ್ಹಮ್ದುಲಿಲ್ಲಾ ಕೊಂಡಂಗೇರಿ ಜಮಾತಿನ ಸರ್ವ ಸದಸ್ಯರನ್ನು ಕೂಡ ನಾವು ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಅವರನ್ನು ಇಲ್ಲಿ ಸ್ಮರಿಸುತ್ತಾ ಅವರಿಗೆ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿನ ಫುಡ್ಡಿನ ವ್ಯವಸ್ಥೆಗಳು, ಅದೇ ರೀತಿ ಇಲ್ಲಿನ ವಸತಿ ವ್ಯವಸ್ಥೆಗಳು, ವಿವಿಧ ಜಿಲ್ಲೆಗಳಿಂದ ಬಂದಂತಹ ಸ್ಪರ್ಧಾರ್ಥಿಗಳಿಗೆ ಯಾವುದೇ ಕೊರತೆಗಳಿಲ್ಲದ ರೀತಿಯಲ್ಲಿ ಇಲ್ಲಿನ ಸ್ವಾಗತ ಸಮಿತಿಯ ನಾಯಕರು, ಇಲ್ಲಿನ ಮಸೀದಿ ಆಡಳಿತ ಸಮಿತಿ, ಅದೇ ರೀತಿ ಇಲ್ಲಿನ ಸಹೋದರ ಸಹೋದರಿಯರು ಕೂಡ ಇವತ್ತಿನ
ಬೆಳಗ್ಗಿನ ನಾಷ್ಟದ ಒಂದು ವ್ಯವಸ್ಥೆಯನ್ನು ನೋಡುವಾಗ ನೀವು ಗಮನಿಸಿರಬಹುದು. ವಿವಿಧ ರೀತಿಯ ಫಲಹಾರಗಳನ್ನು ಈ ನಮ್ಮ ಕಾರ್ಯಕ್ರಮಕ್ಕಾಗಿ ಅವರು ಮನೆಯಿಂದಲೇ ಮಾಡಿ ಕಳುಹಿಸಿದ್ದಾರೆ. ಪ್ರತ್ಯೇಕವಾಗಿ ನಾವು ಅವರನ್ನು ಗುರುತಿಸಿ ಪ್ರಾರ್ಥನಾ ರೂಪದಲ್ಲಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ರಾಜ್ಯ ಮಟ್ಟದ ಸಾಹಿತ್ಯೋತ್ಸವ ಸಮಾರೋಪ ಸಮಾರಂಭ ನಡೆಯುವಾಗ ನಮ್ಮೊಟ್ಟಿಗೆ ಸಂಪೂರ್ಣವಾಗಿ ಸಹಕರಿಸಿದ, ಕಾರ್ಯಕ್ರಮದ ಪ್ರಾರಂಭದ ಕೊನೆಯವರೆಗೆ ವಾಲಂಟಿಯರ್ಸ್ ಆಗಿ ಸ್ವಯಂ ಸೇವಕರಾಗಿ ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲರನ್ನೂ ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮೀಡಿಯಾ ಕಾರ್ಯಕರ್ತರು ಎಲ್ಲರನ್ನೂ ಕೂಡ ಸ್ಮರಿಸುತ್ತಾ ನಾವು ಈ ಸ್ವಾಗತ ಭಾಷಣದಲ್ಲಿ ನಾನು ಕೊನೆಗೊಳಿಸ್ತಾ ಇದ್ದೇನೆ. ಇನ್ಶಾ ಅಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.